ಎಲ್ರಿಗೂ ನಮಸ್ಕಾರ. ನಾನು ಪ್ರವೀಣ್ ಎಸ್ ಕೋಲಾರದಿಂದ ಇವತ್ತು ಮತ್ತೊಮ್ಮೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಇನ್ನೊಂದು ಅವಧಿಗೆ ನಿಮ್ಮನ್ನ ಸ್ವಾಗತ ಕೋರ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇದುವರೆಗೂ ನಾವು 6 ಅಧಿವೇಶನಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಅನೇಕ ವಿಚಾರಗಳನ್ನ ಚರ್ಚೆ ಮಾಡಿದ್ವಿ. ಕಳೆದ ತರಗತಿಯಲ್ಲಿ ನಾವು ಮೆಕ್ಯಾನಿಕ್ಸ್ ಅಥವಾ ಚಲನಶಾಸ್ತ್ರದಲ್ಲಿ ಪ್ರತ್ಯೇಕವಾಗಿ ಬಲ ಅಂದ್ರೆ ಏನು, ಬಲದಿಂದ ಆಗುವ ಪರಿಣಾಮಗಳು ಯಾವ್ಯಾವುದು ಮತ್ತು ಬಲಕ್ಕೆ ಹೊಂದಿಕೊಂಡಂತೆ ಜಡತ್ವ ಅಂದ್ರೆ ಏನು, ನ್ಯೂಟನ್ನ ಮೊದಲನೇ ನಿಯಮ, ಎರಡನೇ ನಿಯಮ, ಮೂರನೇ ನಿಯಮ, ಇವುಗಳ ನಿಯಮಗಳು ಮತ್ತು ಇವುಗಳಿಗೆ ಹೊಂದಿಕೊಂಡಂತೆ ಅನೇಕ ಉದಾಹರಣೆಗಳನ್ನ ಚರ್ಚೆ ಮಾಡಿದ್ವಿ. ಕಾಯದ ಬಲ ಪ್ರಯೋಗವಾದ ಮೇಲೆ ಕಾಯವು ಚಲಿಸುತ್ತದೆ ಅನ್ನೋದು ನಮಗೆ ಗೊತ್ತಾಗಿದೆ. ಚಲಿಸುವಂತಹ ಪ್ರತಿಯೊಂದು ಕಾಯವು ನ್ಯೂಟನ್ನ ನಿಯಮಗಳಿಗೆ ಒಳಗಾಗಿರಲೇಬೇಕು. ಹಾಗಾಗಿ ನ್ಯೂಟನ್ನ ನಿಯಮಗಳು ಜಗದ್ವ್ಯಾಪಿಯಾಗಿರುವಂಥದ್ದು. ಹಾಗಾಗಿ ದೇ ಆರ್ ಕಾಲ್ಡ್ ಆಸ್ ಯೂನಿವರ್ಸಲ್ ಲಾಸ್. ಆದ್ದರಿಂದ ಫ್ರೆಂಡ್ಸ್, ನ್ಯೂಟನ್ನ ನಿಯಮಗಳು ನಮಗೆ ಅತ್ಯಂತ ಮುಖ್ಯ. ಅದರ ಜೊತೆಗೆ ನಾವು ಚರ್ಚೆ ಮಾಡದಂತಹ ಕೆಲವು ವಿಚಾರಗಳಲ್ಲಿ ಸಂವೇಗ ಅನ್ನೋದಿತ್ತು, ಆವೇಗ ಅನ್ನೋದು ಇತ್ತು. ಸಂವೇಗ ಅಂತಂದ್ರೆ ಮೊಮೆಂಟಮ್ ಮತ್ತು ಆವೇಗ ಅಂತಂದ್ರೆ ಇಂಪಲ್ಸ್. ವಾಟ್ ಡಸ್ ಅನ್ ಇಂಪಲ್ಸ್ ಡಸ್ ಅನ್ ಎ ಬಾಡಿ? ಕ್ರಿಕೆಟ್ ಬ್ಯಾಟ್ ಜೋರಾಗಿ ಬರ್ತಾ ಇರುವಂತ ಒಂದು ಬಾಲ್ ನ ಜೋರಾಗಿ ಹೊಡೆದಾಗ ಅದು ಎಷ್ಟು ಹೊತ್ತು ಬಾಲ್ ಜೊತೆಗೆ ಕಾಂಟ್ಯಾಕ್ಟ್ ಅಲ್ಲಿ ಇರುತ್ತೆ? ಅತ್ಯಂತ ಕಡಿಮೆ ಅವಧಿಗೆ ಅಲ್ವಾ? ಆದ್ರೂ ಅದು ಮಾಡೋ ಇಂಪ್ಯಾಕ್ಟ್ ನಮಗೆ ತುಂಬಾ ಮುಖ್ಯ. ಇದ್ರ ಜೊತೆಗೆ ನಾವು ಚರ್ಚೆ ಮಾಡಿದಂತ ಇನ್ನೊಂದು ವಿಚಾರ ಫ್ರಿಕ್ಷನಲ್ ಫೋರ್ಸ್ ಅಥವಾ ಘರ್ಷಣೆಯ ಬಲ ಅಲ್ವಾ? ಘರ್ಷಣೆ ಹೇಗಾಗತ್ತೆ? ಇವೆರಡು, ಇದು ಕಾಂಟ್ಯಾಕ್ಟ್ ಫೋರ್ಸಸ್ ಮತ್ತು ನಾನ್ ಕಾಂಟ್ಯಾಕ್ಟ್ ಫೋರ್ಸಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಫೋರ್ಸಸ್ ಅಲ್ಲಿ ಬರುವಂತದ್ದು. ಘರ್ಷಣೆ ಅಥವಾ ಫ್ರಿಕ್ಷನ್ ನ ತಪ್ಪಿಸೋದಿಕ್ಕೆ ನಾವೇನೇನ್ ಮಾಡ್ತೀವಿ? ಅದಕ್ಕೆ ಲೂಬ್ರಿಕೆಂಟ್ಸ್ ನ ಹಾಕೋದಿದೆ ಮತ್ತು ಪೌಡರ್ ನ ಹಾಕೋದಿದೆ, ಅಥವಾ ಸರ್ಫೇಸ್ ನ ಪ್ಲೇನ್ ಮಾಡೋದು ಅಥವಾ ನೀಟಾಗಿ ಪಾಲಿಶ್ ಮಾಡೋದು, ಈ ತರದ್ದಿದೆ. ಮತ್ತೆಲ್ಲದಕ್ಕಿಂತ ಹೆಚ್ಚಾಗಿ ಸ್ಲೈಡಿಂಗ್ ಫ್ರಿಕ್ಷನ್ ನ ಓವರ್ಕಮ್ ಮಾಡೋದಕ್ಕೆ ನಾವೇನ್ ಮಾಡಿದ್ವಿ? ಹೌದು, ಬಾಲ್ ಬೇರಿಂಗ್ಸ್ ನ ಉಪಯೋಗಿಸಿದ್ವಿ ಅಲ್ವಾ? ಇವೆಲ್ಲವನ್ನು ನಾವು ಕಳೆದ ತರಗತಿಯಲ್ಲಿ ಚರ್ಚೆ ಮಾಡಿದ್ವಿ. ಇವತ್ತು ನಾವು ಇನ್ನೊಂದಷ್ಟು ಹೊಸ ವಿಚಾರಗಳನ್ನ ತಿಳ್ಕೊಳ್ಳೋದಿಕ್ಕೆ ಮುಂದುವರಿಯೋಣ. ಬನ್ನಿ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಮತ್ತೊಂದು ಅಧಿವೇಶನಕ್ಕೆ ಮತ್ತೊಮ್ಮೆ ನಿಮ್ಮನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ಇದು ನಮ್ಮ 7ನೆಯ ಕ್ಲಾಸ್. 6 ತರಗತಿಗಳಲ್ಲಿ ಸಾಕಷ್ಟು ವಿಚಾರಗಳು ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಬಂದು ಹೋಗಿವೆ. ಅನೇಕ MCQಗಳು ನಮ್ಮನ್ನ ಹೆಚ್ಚು ಬುದ್ಧಿವಂತರನ್ನಾಗಿ ಮಾಡಿವೆ ಅಲ್ವಾ? ಹಾಗಾಗಿ ಇವತ್ತು ಚಲನಶಾಸ್ತ್ರದ ಅಥವಾ ಮೆಕ್ಯಾನಿಕ್ಸ್ ನ ಮತ್ತೊಂದಷ್ಟು ಹೊಸ ವಿಚಾರಗಳ ಜೊತೆಗೆ ನಾನು ನಿಮ್ಮೊಂದಿಗೆ. ನೋಡಿ, ಏನ್ ಐಡಿಯಾ ಮಾಡಿದಾನೆ ಒಬ್ಬ ವ್ಯಕ್ತಿ. ಒಂದು ಬಲ್ಬ್ನ ನಾವೇನ್ ಮಾಡ್ತೀವಿ? ಬೆಳಕಿಗೆ ಆಸರೆಯಾಗಿ ಇಟ್ಕೊಂಡ್ರೆ ಇವನು ವರ್ಗೋಕ್ಕೆ ಆಸರೆಯಾಗಿ ಇಟ್ಕೊಂಡ್ಬಿಟ್ಟಿದ್ದಾನೆ. ವಾಟ್ ಅನ್ ಐಡಿಯಾ ಸರ್ ಜಿ. ಇದೊಂದು ಪಾಪ್ಯುಲರ್ ಡೈಲಾಗ್ ಅಲ್ವಾ? ಅಮಿತಾಬ್ ಬಚ್ಚನ್ ಮಗ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ಗೆ ಕೊಟ್ಟಂತ ಡೈಲಾಗ್, ವಾಟ್ ಅನ್ ಐಡಿಯಾ ಸರ್ ಜಿ. ಆದ್ರೆ ಆ ವ್ಯಾಟ್ ನ ನಾವು ಇಲ್ಲಿ WATT ಅಂತ ಬದಲಾಯಿಸ್ಬಿಟ್ಟಿದ್ವಿ. ಈ ಐಡಿಯಾಗೆ ನಿಜವಾಗ್ಲೂ ಒಂದು ಥ್ಯಾಂಕ್ಸ್ ಹೇಳಲೇಬೇಕು. ವಾಟ್ WATT ಅನ್ನೋದನ್ನ ಇಲ್ಲಿ ಯಾಕೆ ಬಳಸಿದ್ವಿ ನಾವು ಅಂತ ನಿಮಗೆ ಅನಿಸ್ತಾ ಇದೆ ಅಲ್ವಾ? ಬನ್ನಿ, ಈ ಒಂದು ಸೆಷನ್ ಪೂರ್ತಿ ಮುಗಿಸೋಷ್ಟೊತ್ತಿಗೆ ನಿಮ್ಗೆ ಅರ್ಥ ಆಗತ್ತೆ ವಾಟ್ ಅನ್ ಐಡಿಯಾ ಸರ್ ಜಿ, ಐಡಿಯಾ ಏನು ಅಂತ. ಹಿಂದಿನ ತರಗತಿಯಲ್ಲಿ ನಾವು ಫೋರ್ಸ್ ಅಥವಾ ಬಲದ ಬಗ್ಗೆ ಚರ್ಚೆ ಮಾಡಿದ್ವಿ, ಸಂವೇಗದ ಬಗ್ಗೆ ಚರ್ಚೆ ಮಾಡಿದ್ವಿ. ಈಗ ಮತ್ತೊಮ್ಮೆ ಈ ಬಲದ ಹೊಸ ರೂಪ ಏನು ಅಂತ ನೋಡೋಣ. ಕಳೆದ ಕ್ಲಾಸ್ ಅಲ್ಲಿ ನಾವು ಚರ್ಚೆ ಮಾಡಿದ ಹಾಗೆ ನ್ಯೂಟನ್ನ 2ನೇ ನಿಯಮದ ಪ್ರಕಾರ ಎ ಅನ್ನೋದು ಎಫ್ ಗೆ ನೇರ ಅನುಪಾತದಲ್ಲಿರುತ್ತೆ ಮತ್ತು ಎ ಅಥವಾ ಆಕ್ಸಲರೇಷನ್ ಅಥವಾ ವೇಗೋತ್ಕರ್ಷವು ಎಂ ಕಾಯದ ರಾಶಿಗೆ ವಿಲೋಮ ಅನುಪಾತದಲ್ಲಿರುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಇವೆರಡನ್ನ ಸೇರಿಸಿ ನಾವೇನ್ ಮಾಡಬಹುದು? F = ma ಅನ್ನೋ ಸೂತ್ರವನ್ನ ಬರೀಬಹುದು ಅಲ್ವಾ? ಇವೆರಡನ್ನ ಹೊಂದಿಸಿ ನಾವೇನ್ ಮಾಡಬಹುದು? F =
ಎಂ ಇಂಟು ಎ ಅನ್ನೋ ಸೂತ್ರವನ್ನ ಬರೆದು ಬಿಡಬಹುದು. ಇದು ಅತ್ಯಂತ ಪಾಪ್ಯುಲರ್ ಆಗಿರುವಂತ ಒಂದು ಸೂತ್ರ, ಅದು ಬಲಕ್ಕೆ. ಎರಡನೇ ಸೂತ್ರ ನಾವು ಚರ್ಚೆ ಮಾಡಿದ್ದು ಪಿ ಇಸ್ ಈಕ್ವಲ್ ಟು ಎಂ ಇಂಟು ವಿ. ಅಂದ್ರೆ ಸಂವೇಗವು ವೇಗ ಮತ್ತು ರಾಶಿಯ ಗುಣಲಬ್ಧ. ವೇಗ ಮತ್ತು ರಾಶಿಯ ಗುಣಲಬ್ಧ. ಹಾಗಾದ್ರೆ ಈ ಬಲಕ್ಕೆ ಮತ್ತೇನಾದ್ರೂ ವಿಶೇಷವಾದ ಸೂತ್ರ ಇದೆಯಾ? ಖಂಡಿತವಾಗ್ಲೂ ಇದೆ. ಇವೆರಡನ್ನ ನಾವು ಇವಾಗ ಲಿಂಕ್ ಮಾಡೋಣ ಬನ್ನಿ. ಅಂದ್ರೆ ಬಲವನ್ನ ಮತ್ತು ಸಂವೇಗವನ್ನ ಎರಡನ್ನೂ ಲಿಂಕ್ ಮಾಡೋಣ. ಇವೆರಡು ಲಿಂಕ್ ಮಾಡಿದ್ರೆ ಏನ್ ಸಿಗುತ್ತೆ ನಮ್ಗೆ? ಫೋರ್ಸ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ಮೊಮೆಂಟಮ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಅಂದ್ರೆ ಏನಾಯ್ತು ಇಲ್ಲಿ? ಸಂವೇಗದಲ್ಲಾದ ಬದಲಾವಣೆ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ. ಓಹೋ, ಹಾಗಾದ್ರೆ ಇಲ್ಲಿ ಏನಾಯ್ತಪ್ಪ? ಬಲವನ್ನ ನಾವು ಎಫ್ ಇಸ್ ಈಕ್ವಲ್ ಟು ಎಂ ಎ ಅಂತನಾದ್ರೂ ಬರಿಬಹುದು, ಚೇಂಜ್ ಇನ್ ಮೊಮೆಂಟಮ್ ಬೈ ಟೈಮ್ ಟೇಕನ್ ಅಂತಾದ್ರೂ ಬರಿಬಹುದು. ಹಾಗಾದ್ರೆ ಈ ಎರಡೂ ಸೂತ್ರಗಳು ಒಂದನ್ನೇ ಹೇಳಕ್ ಹೊರಟಿದ್ಯಾ? ನೋಡೋಣ ಬನ್ನಿ. ಸಂವೇಗದಲ್ಲಾಗೋ ಬದಲಾವಣೆ ಅಂದ್ರೆ ಯಾವ್ಯಾವುದು? ಎಂ ವಿ ಅನ್ನೋದು ಅಂತ್ಯದಲ್ಲಿದ್ದಂತ ಸಂವೇಗ. ಯಾಕೆ? ವಿ ಅನ್ನೋದು ಅಂತಿಮ ವೇಗ, ಯು ಅನ್ನೋದು ಆರಂಭ ವೇಗ ಅಥವಾ ಆರಂಭಿಕ ವೇಗ. ಈಗ ಇವೆರಡನ್ನ ನಾವು ಮತ್ತೊಮ್ಮೆ ಪುನರ್ ಬರೆಯುವ ಹಾಗಾದ್ರೆ ನಾನೇನ್ ಮಾಡ್ತೀನಿ, ಇಲ್ಲಿ ಎಂ ನ ಕಾಮನ್ ತೆಗೆದು ವಿ ಮೈನಸ್ ಯು ಅಂತ ಬರೀತೀನಿ, ಡಿವೈಡೆಡ್ ಬೈ ಟಿ. ಈಗ ಇದನ್ನ ಸೆಪರೇಟ್ ಮಾಡೋಣ. ಏನ್ ಸೆಪರೇಟ್ ಮಾಡೋದು ಅಂದ್ರೆ, ಇಲ್ಲಿ ಬಂದಿರುವಂತ ವಿ ಮೈನಸ್ ಯು ಬೈ ಟಿ, ಇದು ಯಾವುದರ ಸೂತ್ರ ನೆನಪಿಸ್ಕೊಳ್ಳಿ? ಇದು ಬದಲಾವಣೆಯ ದರ, ವೇಗದ ದರ. ವೇಗದ ದರ ಅಂತಂದ್ರೆ ವೇಗೋತ್ಕರ್ಷ ಅಂದ್ರೆ ಎಂ ಎ. ಅಂದ್ರೆ ಏನಾಯ್ತು? ಎಫ್ ಇಸ್ ಈಕ್ವಲ್ ಟು ಎಂ ಎ ಅನ್ನೋದು ಒಂದೇ ಸೂತ್ರ, ಆದ್ರೆ ಅದರ ಇಂಟರ್ಪ್ರಿಟೇಷನ್ಸ್ ಬೇರೆ ಬೇರೆ ಅನ್ನೋದಾಯಿತು. ಹಾಗಾಗಿ ಮಾಸ್ ಇಂಟು ಆಕ್ಸಿಲರೇಷನ್ ಅಂತಾದ್ರೂ ಅದನ್ನ ಬಗೆಯಬಹುದು, ಅಥವಾ ಚೇಂಜ್ ಇನ್ ಮೊಮೆಂಟಮ್ ಬೈ ಟೈಮ್ ಅಂತನಾದ್ರೂ ಅದನ್ನ ಬಗೆಯಬಹುದು. ಇದು ನಾವು ಕಂಡುಕೋಬೇಕಾಗಿರುವಂತಹ ಸತ್ಯಗಳು. ಬೇರೆ ಬೇರೆ ಸಂದರ್ಭಗಳಲ್ಲಿ ನಮಗೆ ಒಂದೇ ಚರಾಕ್ಷರ ಅಥವಾ ಒಂದೇ ಭೌತ ಪರಿಮಾಣಕ್ಕೆ ಬೇರೆ ಬೇರೆ ಸೂತ್ರಗಳು ಬಂದ್ರೆ ಆ ಸೂತ್ರಗಳ ಸತ್ಯಾಸತ್ಯತೆಯನ್ನ ಈ ರೀತಿಯಾಗಿ ನಾವು ವಿಶದಪಡಿಸ್ಕೋಬಹುದು. ಬನ್ನಿ ಫ್ರೆಂಡ್ಸ್, ಮುಂದುವರಿಯೋಣ. ಒಂದು ಲೆಕ್ಕ ಇದೆ ಇಲ್ಲಿ. 60 ಗ್ರಾಂ ರಾಶಿಯ ಒಂದು ಟೆನ್ನಿಸ್ ಬಾಲ್ 180 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸಿದಾಗ ಅದರಲ್ಲಾಗುವ ಸಂವೇಗ ಎಷ್ಟು ಅನ್ನೋದು ಪ್ರಶ್ನೆ. 60 ಗ್ರಾಂ ರಾಶಿಯ ಒಂದು ಟೆನ್ನಿಸ್ ಬಾಲ್. ಇದಕ್ಕೆ ಉತ್ತರಗಳು 3 ಕೆಜಿ ಮೀಟರ್ ಪರ್ ಸೆಕೆಂಡ್, 108 ಕೆಜಿ ಮೀಟರ್ ಪರ್ ಸೆಕೆಂಡ್, 108 ಗ್ರಾಂ ಮೀಟರ್ ಪರ್ ಸೆಕೆಂಡ್ ಅಥವಾ 3 ಗ್ರಾಂ ಮೀಟರ್ ಪರ್ ಸೆಕೆಂಡ್ ಅಂತ ಇದೆ. ಇವಿಷ್ಟರಲ್ಲಿ ಸರಿಯಾದ ಉತ್ತರ ಯಾವುದು? ಸರಿಯಾದ ಉತ್ತರ 3 ಗ್ರಾಂ ಮೀಟರ್ ಪರ್ ಸೆಕೆಂಡ್. ಹಾಗಾದ್ರೆ ಈ ಲೆಕ್ಕವನ್ನ ಮಾಡೋದಾದ್ರೂ ಹೇಗೆ? ಬನ್ನಿ, ಈ ಲೆಕ್ಕವನ್ನ ಮಾಡೋದಕ್ಕೂ ಮುಂಚೆ ಈ ಲೆಕ್ಕದಲ್ಲಿ ನಾವು ಗಮನಿಸಬೇಕಾಗಿರುವಂತ ಕೆಲವು ಅಂಶಗಳನ್ನ ಪರಿಗಣಿಸೋಣ. ಮೊದಲನೇ ಅಂಶ ಏನಪ್ಪಾ ಅಂದ್ರೆ, ಇಲ್ಲಿ ಕೊಟ್ಟಿರುವಂತ ನಂಬರ್ ಅಥವಾ ನ್ಯೂಮರಿಕಲ್ 60 ಗ್ರಾಂ ಅನ್ನೋದು ಒಂದಾದ್ರೆ 180 ಕಿಲೋಮೀಟರ್ ಪರ್ ಅವರ್ ಅನ್ನೋದು ಮತ್ತೊಂದು. ಈ ಎರಡೂ ಯೂನಿಟ್ಗಳು ಸ್ಟ್ಯಾಂಡರ್ಡ್ ಯೂನಿಟ್ಗಳು ಆಗಿದೆಯಾ? 60 ಗ್ರಾಂ ಅನ್ನೋದು ಸ್ಟ್ಯಾಂಡರ್ಡ್ ಯೂನಿಟ್ ಅಲ್ಲ, ಕಿಲೋಮೀಟರ್ ಪರ್ ಅವರ್ ಸಹ ಸ್ಟ್ಯಾಂಡರ್ಡ್ ಅಲ್ಲ. ಅಂದ್ರೆ ಇಲ್ಲಿ ಏನ್ ಮಾಡ್ಬೇಕು ನಾವು? ಗ್ರಾಮ್ ಅನ್ನ ಕೆಜಿ ಆಗಿ ಪರಿವರ್ತಿಸಿ ಬರಿಬೇಕು. ಕಿಲೋಮೀಟರ್ ಪರ್ ಅವರ್ ಅನ್ನ ನಾವು ಮೀಟರ್ ಪರ್ ಸೆಕೆಂಡ್ ಆಗಿ ಪರಿವರ್ತಿಸಿ ಬರೆದು ನಂತರ ಸೂತ್ರಕ್ಕೆ ಅದನ್ನ ಅನ್ವಯ ಮಾಡಬೇಕು. ಹಾಗಾಗಿ ಇದಕ್ಕೆ 2-3 ಹಂತದ ಕೆಲಸಗಳಿವೆ. ಏನೇನ್ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಮಾಸ್ 60 ಗ್ರಾಂ ಇರೋದನ್ನ ನಾನು ಏನ್ ಮಾಡ್ತಾ ಇದ್ದೀನಿ, 60/1000 ಕೆಜಿ ಅಂತ ಬರೀತಾ ಇದ್ದೀನಿ. ಇದರ ಇನ್ನೊಂದು ರೂಪ ಈ ರೀತಿಯಾಗೂ ಇದೆ, 60 × 10⁻³ ಕೆಜಿ ಅಂತ. ಆದ್ರೆ ನಮಗ್ ಸದ್ಯಕ್ಕೆ ಈ ಒಂದು ಪ್ರಾತಿನಿಧ್ಯ ಸಾಕು. ಎರಡನೇದಾಗಿ ವೆಲಾಸಿಟಿ 180 ಕಿಲೋಮೀಟರ್ ಪರ್ ಅವರ್, ಅದನ್ನ ನಾನು ಏನ್ ಮಾಡ್ತಾ ಇದ್ದೀನಿ, ಕಿಲೋಮೀಟರ್ನ
1000 ಮೀಟರ್ ಅಂತ ಬರೀತೀನಿ. ಹವರ್ನ 60 × 60 ಸೆಕೆಂಡ್ ಅಂತ ಬರಿತಾ ಇದ್ದೀನಿ. ಹಾಗಾಗಿ ಇದು ಏನಾಗುತ್ತೆ ಮುಂದೆ ಸೂತ್ರ P = m × v. ಈ ಸೂತ್ರ ಬದಲಾಗಲ್ಲ. m ಜಾಗದಲ್ಲಿ 60/1000 kg, v ಜಾಗದಲ್ಲಿ 180 × 1000 ಡಿವೈಡೆಡ್ ಬೈ 60 × 60 ಮೀಟರ್ ಪರ್ ಸೆಕೆಂಡ್. ಇಲ್ಲಿ ನಾನು ಯಾಕೆ 1000ವನ್ನು ಹಾಗೆ ಇಟ್ಕೊಂಡೆ? ಇದಕ್ಕಾಗಿ 1000 ಒಂದು ಸರ್ತಿ 1000 ಒಂದು ಸರ್ತಿ ಕ್ಯಾನ್ಸಲ್ ಆಯ್ತು. ಇಲ್ಲಿ 60 ಒಂದು ಸರ್ತಿ 60 ಒಂದು ಸರ್ತಿ ಕ್ಯಾನ್ಸಲ್ ಆಯ್ತು. ಇಲ್ಲಿ 60 ಒಂದು ಸರ್ತಿ 60 3 ಸರ್ತಿ ಕ್ಯಾನ್ಸಲ್ ಆಯ್ತು. ಉಳಿದದ್ದೇನಪ್ಪ ಇಲ್ಲಿ? ಇವೆಲ್ಲ ಒಂದುಗಳು ಒಂದೇ ಒಂದು ಮಾತ್ರ 3 kg ಮೀಟರ್ ಪರ್ ಸೆಕೆಂಡ್. ಹಾಗಾಗಿ ಇದು ನಮ್ಮ ಫೈನಲ್ ಉತ್ತರ. ನೋಡ್ರಲ್ಲ ಫ್ರೆಂಡ್ಸ್, ಲೆಕ್ಕವನ್ನ ಯಾವುದೇ ಏಕಮಾನದಲ್ಲಿ ಕೊಟ್ಟಿದ್ರು ಅದನ್ನ ನಾವು SI ಏಕಮಾನಕ್ಕೆ ಪರಿವರ್ತಿಸಬೇಕು. ಹಾಗಾದಾಗ ಮಾತ್ರನೇ ನಮಗೆ ಸರಿಯಾದ ಉತ್ತರವು ಗೋಚರಿಸುವಂಥದ್ದು. 3 kg ಮೀಟರ್ ಪರ್ ಸೆಕೆಂಡ್ ಅನ್ನೋದು ನಮ್ಮ ಉತ್ತರವಾಗಿತ್ತು. ಈಗ ನಾವು ಅತ್ಯಂತ ಮುಖ್ಯವಾದ ಒಂದು ವಿಚಾರವನ್ನ ಮಂಡಿಸೋದಕ್ಕೆ ಹೊರಟಿದೀವಿ. ನಾವು ಒಂದು ಗೋಡೆಯನ್ನ ತಳ್ತಾನೆ ಇರ್ತಿದ್ವಿ ಅಂತಂದ್ರೆ ಆ ಗೋಡೆ ಮಾತ್ರ ಜರುಗಿಸಲ್ಲ, ಆದ್ರೆ ನಮಗೆ ಸುಸ್ತಾಗೋದು ಮಾತ್ರ ಕಡಿಮೆ ಆಗಲ್ಲ. ಅಂದ್ರೆ ಏನಾಯ್ತು ಇಲ್ಲಿ? ನಾನೇನ್ ಮಾಡ್ತಾ ಇದ್ದೀನಿ? ಕೆಲಸ ಮಾಡಕ್ ಹೊರಟಿದ್ದೀನಿ, ಗೋಡೆ ತಳ್ಳುವ ಕೆಲಸ ಮಾಡಕ್ಕೆ ನಾನು ಹೊರಟಿದ್ದೀನಿ. ಆದ್ರೆ ವೈಜ್ಞಾನಿಕವಾಗಿ ಕೆಲಸಕ್ಕೆ ಸಂಬಂಧಪಟ್ಟ ಮಾತಾಡಬೇಕು ಅಂದ್ರೆ ಅದು ಕೆಲಸ ಆಗುವುದು ಅನ್ನೋದು. ಹಾಗಾದ್ರೆ ಏನಿದು ಕೆಲಸ ಆಗೋದು ಅಂತಂದ್ರೆ, ಬನ್ನಿ ಇಲ್ಲಿ ಒಂದು ಉದಾಹರಣೆಯನ್ನ ಗಮನಿಸೋಣ. ಇಲ್ಲಿ ಒಂದು ಕಾಯ ಅಥವಾ ಒಂದು ಬಾಡಿ ಇದೆ, ಯಾವ್ದಾದ್ರೂ ಒಂದು ಕಾಯ ಅಥವಾ ಒಂದು ಬಾಕ್ಸ್ ಅಂತಾನೆ ಅನ್ಕೊಳ್ಳೋಣ. ಈ ಬಾಕ್ಸ್ ಮೇಲೆ ನಾನು ಏನ್ ಮಾಡ್ತಾ ಇದ್ದೀನಿ? ಎಫ್ ಅನ್ನೋ ಒಂದು ಬಲವನ್ನ ಪ್ರಯೋಗ ಮಾಡ್ತಾ ಇದ್ದೀನಿ. ಇಲ್ಲಿ ಎಫ್ ಅನ್ನೋ ಒಂದು ಬಲವನ್ನ ಪ್ರಯೋಗ ಮಾಡ್ತಾ ಇದ್ದೀನಿ. ಈ ಬಲ ಪ್ರಯೋಗ ಮಾಡಕ್ಕೂ ಮುಂಚೆ ಬಾಕ್ಸ್ ಏನಾಗಿದೆ? ಎ ಸ್ಥಳದಲ್ಲಿದೆ. ಅಂದ್ರೆ ಅದರ ಮೇಲೆ ಸಂತುಲಿತ ಬಲಗಳು ಪ್ರಕಟ ಆಗ್ತಾ ಇರೋದ್ರಿಂದ, since the resultant forces is 0, the body is at the equilibrium or stationary position. So when I apply some force, the body tends to move in the direction of the force. ಅಲ್ವಾ? ಆ ಫೋರ್ಸ್ ನ ಅಂದ್ರೆ ಬಲದ ದಿಕ್ಕಿನಲ್ಲಿ ಕಾಯವು ಚಲಿಸುತ್ತೆ. ಏನಾಯ್ತು? ಎ ಇಂದ ಬಿ ವರೆಗೂ ಚಲಿಸಿತು. ಹೌದಾ? ಇದು ನಾವು ಕಾಯದ ಮೇಲೆ ಮಾಡಿರುವಂತಹ ಕೆಲಸ. ಅಂದ್ರೆ ಇಲ್ಲಿ there has been some work been done. ಸ್ವಲ್ಪ ಕೆಲಸ ಇಲ್ಲಿ ಆಗಿದೆ ಅಂತ ಅರ್ಥ. ಕೆಲಸ ಆಗಿದೆ ಅಂತಂದ್ರೆ ಏನೇನೆಲ್ಲ ಅಲ್ಲಿ ಕೆಲಸ ಮಾಡಿದೆ ಅಂದ್ರೆ ಏನೇನೆಲ್ಲ ನಾವು ಪರಿಗಣಿಸಬೇಕಾಗಿರುವಂತ ಅಂಶಗಳಿವೆ. ಎಫ್ ಅನ್ನೋದು ಒಂದು, ಎಸ್ ಅನ್ನೋದು ಒಂದು. ಅದನ್ನ ನಾವು ಇಲ್ಲಿ ಮುಂದೆ ಪರಿಗಣಿಸ್ತೀವಿ. ಕಾಯದ ಮೇಲೆ ಆರೋಪಿಸಿದ ಬಲ ಮತ್ತು ಚಲಿಸಿದ ದೂರ, ಇವೆರಡನ್ನ ನಾವು ಪರಿಗಣಿಸಬೇಕಾಗತ್ತೆ. ಕಾಯದ ಮೇಲೆ ಆರೋಪಿಸಿದ ಬಲ, ಇದನ್ನ ಒಂದು ಅಂಡರ್ಲೈನ್ ಮಾಡೋಣ. ಮತ್ತು ಅದು ಚಲಿಸಿದ ದೂರ ಅಥವಾ ಸ್ಥಾನ ಪಲ್ಲಟ ಅಂತಲೂ ಪರಿಗಣಿಸಬಹುದು. ಕೆಲವೊಮ್ಮೆ ನಾವು ಚಲಿಸಿದ ದೂರ ಅಥವಾ ಸ್ಥಾನ ಪಲ್ಲಟವನ್ನ ಎರಡು ಈಕ್ವಲ್ ಅಂತಾನೆ ತಗೊಂಡ್ಬಿಡ್ತೀವಿ. ಡೈರೆಕ್ಷನ್ ಮ್ಯಾಟರ್ಸ್. ಈವನ್ ದೆನ್ ಕೆಲವು ಸಂದರ್ಭದಲ್ಲಿ ಇವೆರಡನ್ನ ನಾವು ಹತ್ತಿರ ಅಂತ ತಗೊಂಡು ಮುಂದುವರಿತೀವಿ. ಮುಂದೆ ಕೆಲಸ ಅನ್ನೋದು ಆರೋಪಿಸಿದ ಬಲ ಮತ್ತು ಚಲಿಸಿದ ದೂರದ ಮೇಲೆ ನಿರ್ಧಾರ ಆಗ್ತಾ ಇದೆ. ಹಾಗಾಗಿ ಡಬ್ಲ್ಯೂ ಅಥವಾ ಡಬ್ಲ್ಯೂ ಅನ್ನೋದು ಮಾಡಿದ ಕೆಲಸ. ಕೆಲಸವು ಯಾವ್ಯಾವ್ದ್ರ ಮೇಲೆ ಅವಲಂಬಿತವಾಗಿದೆ ನೋಡೋಣ ಬನ್ನಿ. ಎಫ್ ಆರೋಪಿಸಿದ ಬಲ ಮತ್ತು ಎಸ್ ಚಲಿಸಿದ ದೂರ ಅಥವಾ ಸ್ಥಾನ ಪಲ್ಲಟ. ಈ ಮೂರರ ಮೇಲೆ, ಇವೆರಡರ ಮೇಲೆ ಡಬ್ಲ್ಯೂ ಡಿಪೆಂಡ್ ಆಗಿದೆ ಅಂತ ಅರ್ಥ. ಅಂದಮೇಲೆ ಡಬ್ಲ್ಯೂ ಅಥವಾ ಕೆಲಸ ಅಥವಾ ವರ್ಕ್ ಡನ್, ಇದರ ಏಕಮಾನ ಯಾವುದು? ಇದರ ಏಕಮಾನ ಇಲ್ಲೇ ನೋಡೋ ಹಾಗೆ ಎಫ್ ನ ಏಕಮಾನ. ಎಫ್ ನ ಯಾವುದರಿಂದ ಅಳಿತೀವಪ್ಪ? ನ್ಯೂಟನ್ ಇಂದ ಅಳಿತೀವಿ. ಎಸ್ ಅಥವಾ ಡಿಸ್ಪ್ಲೇಸ್ಮೆಂಟ್ ನ ಯಾವುದರಿಂದ ಅಳಿತೀವಿ? ಮೀಟರ್ಸ್ ಇಂದ ಅಳಿತೀವಿ. ಹಾಗಾಗಿ ಇದರ ಏಕಮಾನ ನ್ಯೂಟನ್ ಮೀಟರ್ ಅಥವಾ
ಅದು 1 ನ್ಯೂಟನ್ ಮೀಟರ್ನ ನಾವು 1 ಜೌಲ್ ಅಂತ ಕರಿತೀವಿ. ಹಾಗಾದ್ರೆ 1 ಜೌಲ್ ಅನ್ನೋ ಕೆಲಸ ಯಾವಾಗ ಆಗತ್ತೆ? ನೀವೇ ಯೋಚನೆ ಮಾಡಿ. ಡಬ್ಲ್ಯೂ ಅನ್ನೋದು 1 ಆಗಬೇಕು ಅಂತಂದ್ರೆ ಎಫ್ ಅನ್ನೋದು 1 ಆಗಬೇಕು, ಎಸ್ ಅನ್ನೋದು 1 ಆಗಬೇಕು. ಅಂದ್ರೆ ಏನರ್ಥ? 1 ನ್ಯೂಟನ್ ಕೆಲಸ, 1 ನ್ಯೂಟನ್ ಬಲದಿಂದ ಒಂದು ಕಾಯವು 1 ಮೀಟರ್ ಚಲಿಸಿದೆ ಅಂತಂದ್ರೆ ಅಲ್ಲಿ ಆಗಿರುವ ಕೆಲಸ 1 ಜೌಲ್. A force of 1 Newton displaces a particle by 1 meter, then the work done on the body is 1 joule. ಇದು ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಹಾಗಾದ್ರೆ ಇಲ್ಲಿ 3 ಉದಾಹರಣೆಗಳಲ್ಲಿ, ಇಲ್ಲಿ 1, 2 ಮತ್ತು 3 ಉದಾಹರಣೆಗಳಲ್ಲಿ ಈ ವರ್ಕ್ ಡನ್ ಅನ್ನೋದನ್ನ ಇನ್ನೊಂದಷ್ಟು ವಿಶದವಾಗಿ ತಿಳಿಯುವಂತ ಪ್ರಯತ್ನ ಮಾಡೋಣ. ಇಲ್ಲಿ ಗಮನಿಸೋ ಹಾಗಾದ್ರೆ ಇಲ್ಲಿ ನಾನು ಉಪಯೋಗಿಸ್ತಾ ಇರುವಂತದ್ದು ಒಂದೇ ರೀತಿಯ ಬಾಕ್ಸ್ ನೋಡಿ, ಒಂದೇ ರೀತಿಯ ಬಾಕ್ಸ್, ಆದ್ರೆ ಬಲದ ಪ್ರಮಾಣಗಳು ಬೇರೆ ಬೇರೆ. ಇಲ್ಲಿ ಸ್ವಲ್ಪ ಬಲ ಇದೆ, ಇಲ್ಲಿ ಮಾಧ್ಯಮಿಕ ಬಲ ಇದೆ, ಮತ್ತು ಇಲ್ಲಿ ಗ್ರೇಟರ್ ಫೋರ್ಸ್. ಒಂದೇ ಬಲವನ್ನ ಒಂದೇ ಕಾಯದ ಮೇಲೆ ಉಪಯೋಗಿಸಿದ್ರೆ ಅದಾಗೋ ಪರಿಣಾಮ ಒಂದೇ ಆಗಿರುತ್ತೆ. ಆದ್ರೆ ಬಲದ ಪ್ರಮಾಣವನ್ನ ಬದಲಾಯಿಸಿದ್ರೆ ಏನೇನಾಗತ್ತೆ ಅಂತ ನೋಡೋಣ. ಮೊದಲ ಕೇಸಲ್ಲಿ ಎಫ್ ಬಲದಿಂದ ನಾನು ಒಂದು ಕಾಯವನ್ನ ತಳ್ಳಿದಾಗ ಅದು ಎ ಇಂದ ಬಿಗೆ ಬಂತು. ಎ ಇಂದ ಬಿ ಒಂದು ಡಿಸ್ಟೆನ್ಸ್ ಏನಿರಬಹುದು ಒಂದು ಅಂದಾಜು ಇಟ್ಕೊಂಡ್ರೆ ಇಲ್ಲಿಂದ ಇಲ್ಲಿಗೆ. ಇದು ಕಾಯವು ಚಲಿಸಿದ ದೂರ. ಎರಡನೇ ಸಂದರ್ಭದಲ್ಲಿ ಎಫ್ ನಾನು ಜಾಸ್ತಿ ಮಾಡ್ತಾ ಇದ್ದೀನಿ, ದೊಡ್ಡ ಎಫ್ ಬಳಸ್ತಾ ಇದ್ದೀನಿ. ಆಗೇನಾಯ್ತು, ಅದೇ ಕಾಯದ ಮೇಲೆ ಪ್ರಯೋಗ ಮಾಡಿದಾಗ ನಮ್ಗೇನಾಯ್ತು, ಇಲ್ಲಿ ಬಂದಂತ ಚಲಿಸಿದ ದೂರ ಅಥವಾ ತನ್ನ ಸ್ಥಾನ ಬದಲಾವಣೆ ಈ ಹಿಂದಿನದ್ದಕ್ಕಿಂತ ಜಾಸ್ತಿ ಆಯಿತು. ಈಗ ಅತ್ಯಂತ ಗರಿಷ್ಠ ಬಲ ಎಫ್ ನಿಂದ ಬಳಸಿದಾಗ ಏನಾಗುತ್ತೆ, ಇನ್ನೂ ಹೆಚ್ಚಿನದಾಗಿ ಎ ಇಂದ ಬಿಗೆ ಇದು ಚಲಿಸುತ್ತೆ. ಹೀಗೆ ಬಲ ಅನ್ನೋದು ಎಫ್ ನ ಅವಲಂಬಿಸಿದೆ, ಬಲ ಅನ್ನೋದು ಡಬ್ಲ್ಯೂ ನ ಅವಲಂಬಿಸಿದೆ. ಡಬ್ಲ್ಯೂ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಫ್. ಆಸ್ ಅಂಡ್ ವೆನ್ ಯು ಇನ್ಕ್ರೀಸ್ ಎಫ್ ದೇರ್ ವಿಲ್ ಬಿ ಅನ್ ಇನ್ಕ್ರೀಸ್ ಇನ್ ದ ವರ್ಕ್ ಡನ್ ಅಲ್ವಾ? ಇದು ನೇರ ಅನುಪಾತಕ್ಕೆ ಮತ್ತೊಂದು ಉದಾಹರಣೆ. ಚಲನೆಯ ದರಕ್ಕೆ ನಾವು ವೇಗ ಅಂತ ಕರೆದ್ವಿ. ಏನದು ಚಲನೆಯ ದರ? ಚಲನೆ ಅಂತಂದ್ರೆ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಟೇಕನ್ ಅಥವಾ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೈಮ್ ಟೇಕನ್. ವೇಗ ಅಥವಾ ಜವ ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ಚರ್ಚೆ ಮಾಡಿದೀವಿ. ದರ ಅಂತ ಬಂದಾಗ ಯಾವಾಗ್ಲೂ ನಾವು ನೆನ್ಪಿಟ್ಕೋಬೇಕಾಗಿರೋ ಅಂಶ ಏನಪ್ಪಾ ಅಂದ್ರೆ ಇಲ್ಲಿ ಟೈಮ್ ಬಂತು ಅಂತ ಅರ್ಥ. ಒಂದು ಗಡಿಯಾರ ಇಲ್ಲಿಗೆ ಬಂತು ಅಂತ ಅರ್ಥ. ನಾವು ಗಡಿಯಾರವನ್ನ ಪರಿಗಣಿಸಬೇಕು ಅಂತ ಅರ್ಥ. ಎಲ್ಲಿ ದರ ಅನ್ನೋದು ಎಲ್ಲೇ ಬಂದ್ರು ಗಡಿಯಾರ ಅಥವಾ ಸಮಯವನ್ನ ನಾವು ಪರಿಗಣಿಸಬೇಕು. ಹಾಗಾದ್ರೆ ಕೆಲಸ ಮಾಡುವ ದರ ಅಂದ್ರೆ ಏನರ್ಥ? ಎಷ್ಟು ಕೆಲಸವನ್ನ ನಾವು ಮಾಡಿದ್ವಿ, ಸಮಯವನ್ನ ಹೇಗೆ ಪರಿಗಣಿಸಿದ್ವಿ ಅನ್ನೋದಲ್ವಾ. ಸಾಮರ್ಥ್ಯ ಅಂತ ನಾವು ಕರಿತೀವಿ ಇದನ್ನ. ಕೆಲಸ ಮಾಡುವ ದರಕ್ಕೆ ಸಾಮರ್ಥ್ಯ ಅಂತ ಹೆಸರು. ಸಾಮರ್ಥ್ಯ ಅಂತಂದ್ರೆ ಇಂಗ್ಲಿಷ್ ನಲ್ಲಿ ಪವರ್. ಪವರ್ ಇಸ್ ಈಕ್ವಲ್ ಟು ವರ್ಕ್ ಡನ್ ಬೈ ಟೈಮ್ ಟೇಕನ್, ಅಥವಾ W is equal to P into T ಅಥವಾ P is equal to W by T ಅನ್ನೋದು ಒಂದು ಸೂತ್ರ. ಇಲ್ಲಿರುವಂತ ಸೂತ್ರದಲ್ಲಿ ಲೆಕ್ಕವನ್ನ ಕೊಡುವಾಗ W ಕೊಟ್ಟು P ಕೊಟ್ಟು T ನ ಕಂಡುಹಿಡಿಯಕ್ಕೆ ಹೇಳ್ಬೋದು, ಅಥವಾ P T ಕೊಟ್ಟು W ಕಂಡುಹಿಡಿಯಕ್ಕೆ ಹೇಳ್ಬೋದು, ಅಥವಾ W ಮತ್ತು T ಕೊಟ್ಟು P ಕಂಡುಹಿಡಿಯೋದಕ್ಕೂ ಹೇಳ್ಬೋದು. ಎಲ್ಲ ಸಂದರ್ಭಕ್ಕೂ ನಾವು ರೆಡಿ ಇರಬೇಕು. ಈ ಪವರ್ ಅನ್ನೋ ಪರಿಕಲ್ಪನೆ ಎಲ್ಲಿದೆ, ಎಲ್ಲಿ ಉಪಯೋಗಿಸ್ತಾರೆ? ದೊಡ್ಡ ದೊಡ್ಡ ಎಂಜಿನ್ಗಳನ್ನ ಅದರ ಕಾರ್ಯಕ್ಷಮತೆ ಎಫಿಷಿಯನ್ಸಿ ಹೇಳುವಾಗ್ಲೂ
ಪವರ್ನ ಬಳಸ್ಕೋತಾರೆ. ಎಷ್ಟಿರ್ಬೇಕು ಪವರ್ ಅನ್ನೋದು ಆ ಸಂದರ್ಭಕ್ಕೆ ಕೆಲಸ ಮಾಡುವಂತ ಯಂತ್ರಗಳಿಗೆ ಮೀಸಲಾಗಿರುವಂಥದ್ದು. ಈ ಪವರ್ ಅಥವಾ ಸಾಮರ್ಥ್ಯದ ಏಕಮಾನಗಳು ಏನೇನಿವೆ ಅಂತ ನೋಡೋಣ. ನಾವು ಯಾವುದೇ ಒಂದು ಹೊಸ ಭೌತ ಪರಿಮಾಣ ಎದುರಿಸಿದ್ರೆ, ಯಾವುದೇ ಒಂದು ಹೊಸ ಭೌತ ಪರಿಮಾಣವನ್ನ ನೋಡಿದ್ರೆ ಆ ಭೌತ ಪರಿಮಾಣವನ್ನ ಹೇಗಪ್ಪ ಅಳಿಯೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲೇಬೇಕು. ಹಾಗಾಗಿ ಹೊಸ ಭೌತ ಪರಿಮಾಣವಾದ ಸಾಮರ್ಥ್ಯ ಅಥವಾ ಪವರ್, ಇದರ ಏಕಮಾನಗಳು ಏನೇನು ಅಂತ ನೋಡ್ತಾ ಬರೋಣ. ಇದರ ಪಾಪ್ಯುಲರ್ ಆಗಿರುವಂತಹ ಏಕಮಾನ ವ್ಯಾಟ್. P = W/T ಅನ್ನೋ ಸೂತ್ರದಿಂದ ನಾವು P ಸಾಮರ್ಥ್ಯದ ಏಕಮಾನವನ್ನ ವ್ಯಾಟ್ ಅಂತ ಪರಿಗಣಿಸ್ತೀವಿ. ಇದರ ಜೊತೆಗೆ ವ್ಯಾಟ್ ಅನ್ನೋದು ತುಂಬಾ ಚಿಕ್ಕದಾಗಿರೋದ್ರಿಂದ ದೊಡ್ಡ ಪವರ್ನ ಬಳಸೋದಿಕ್ಕೆ ನಾವೇನ್ ಮಾಡ್ತೀವಿ, 10⁻³ ಅನ್ನೋದನ್ನ ಕಿಲೋ ವ್ಯಾಟ್ ಅಂತ ಬಳಸ್ತೀವಿ. 10⁻⁶ 10⁻6 ಮೆಗಾ ವ್ಯಾಟ್ ಅಂತ ಕರಿತೀವಿ. 10⁹ ವ್ಯಾಟ್ ನ ಗಿಗಾ ವ್ಯಾಟ್ ಅಂತ ಕರಿತೀವಿ. ಅದರ ಜೊತೆಗೆ ನಮ್ಮ ಹತ್ರ ಇನ್ನೂ ಒಂದು ದೊಡ್ಡ ಏಕಮಾನ ಇದೆ. ಒಂದು ವೇಳೆ ನೀವು ನಿಮ್ಮ ಮನೆಯ ತೊಟ್ಟಿಗೆ ನೀರೆತ್ತೋದಿಕ್ಕೆ ಅಂತ ಒಂದು ಪಂಪ್ ನ ಹಾಕಕ್ಕೆ ಹೊರಟಿದ್ದೀರಾ ಅಂತ ಅನ್ಕೊಳ್ಳಿ. ಈ ಪಂಪ್ ನ ತರೋದಿಕ್ಕೆ ನೀವು ಒಂದು ಅಂಗಡಿಗೆ ಹೋದಾಗ ನಮ್ಗೊಂದು ವಾಟರ್ ಪಂಪ್ ಅಥವಾ ವಾಟರ್ ಮೋಟಾರ್ ಕೊಡಿ ಅಂತ ಕೇಳಿದ್ರೆ, ಅವರು ಮುಂದಿನ ಪ್ರಶ್ನೆ ನಿಮ್ಗೆ ಕೇಳೋದು ಆ ವಾಟರ್ ಮೋಟಾರ್ ಅಥವಾ ಪಂಪ್ ನ ಕೆಪಾಸಿಟಿ ಎಷ್ಟು ಅಂತ. ಆ ಕೆಪಾಸಿಟಿನ ನೀವು ವ್ಯಾಟ್ ಅಲ್ಲಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಅದ್ರ ಬದಲು ಅವರೇ ನಿಮ್ಮನ್ನು ಕೇಳ್ಬಿಡ್ತಾರೆ, ಸರ್ ನಿಮಗ್ ಬೇಕಾಗಿರೋದು HP, ಎಷ್ಟು HP ಮೋಟಾರ್ ಅಂತ. HP ಅಂದ್ರೆ ಹಾರ್ಸ್ ಪವರ್ ಅಥವಾ ಅಶ್ವಶಕ್ತಿ ಅಂತ. ಸಾಮಾನ್ಯವಾಗಿ ನಾವು ನಮ್ಮ ಮನೆಗಳಿಗೆ ಉಪಯೋಗಿಸುವಂತ ಮೋಟಾರ್ಗಳು ಅರ್ಧ HP ಆಗಿರುತ್ತೆ ಅಥವಾ 1 HP ಆಗಿರುತ್ತೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಅವೆಲ್ಲ ಆದ್ರೆ 2 HP ವರೆಗೂ ತಗೋಬಹುದು. ಆದ್ರೆ ಒಂದು ಬೋರ್ವೆಲ್ಗೆ ಏನಾದ್ರೂ ನೀವು ಮೋಟರ್ ಹಾಕ್ಬೇಕಾದ್ರೆ ಅದು 6 HP ಪಂಪ್ ಅಥವಾ 8 HP ಅಥವಾ 10-12 HP ಪಂಪ್ ಆಗಿರ್ಬೇಕು. HP ಅನ್ನೋದು ಹಾರ್ಸ್ ಪವರ್ ಅಥವಾ ನಾವು ಮೋಟಾರ್ ಅಥವಾ ಪಂಪ್ಗಳಿಗೆ ಏಕಮಾನ, ಅಂದ್ರೆ ಪಂಪ್ಗಳ ಸಾಮರ್ಥ್ಯವನ್ನ ಅಳೆಯೋದಿಕ್ಕೆ ಬಳಸುವಂತ ಏಕಮಾನವಾಗಿದೆ. ಹಾಗಾಗಿ ವ್ಯಾಟ್, ಕಿಲೋವ್ಯಾಟ್, ಮೆಗಾವ್ಯಾಟ್, ಗಿಗಾವ್ಯಾಟ್ ಮತ್ತು ಹಾರ್ಸ್ ಪವರ್ ಇವೆಲ್ಲವೂ ಸಹ ಸಾಮರ್ಥ್ಯ ಅಥವಾ ಪವರ್ನ ಯೂನಿಟ್ಗಳು. ವ್ಯಾಟ್ ಎಲ್ಲಿಂದ ಬಂದ? ನಮ್ಮ ಈ ಸೆಷನ್ ನ ಪ್ರಾರಂಭದಲ್ಲಿ ವಾಟ್ ಆನ್ ಐಡಿಯಾ ಸಾರ್ಜಿ ಅಂತ ಹೇಳಿದಾಗ ಅಲ್ಲಿ ಬಂದಿದ್ದ ವ್ಯಾಟ್. 1736ರಿಂದ 1819 ಒಳಗೆ ಜೀವಿಸಿದ್ದ ಈ ವ್ಯಾಟ್ ಯಾರು? ಈ ವ್ಯಾಟ್ ಒಬ್ಬ ವಿಜ್ಞಾನಿ. ನಾವಿವತ್ತು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ರೈಲಲ್ಲಿ ಹೋಗಿ ಸಂತೋಷ ಪಡ್ತೀವಿ. ಈ ರೈಲಿನ ಸ್ಟೀಮ್ ಇಂಜಿನ್ ಕರ್ತೃ ಇವನೇ. ಮೊದಲನೇದಾಗಿ ಸ್ಟೀಮ್ ಇಂಜಿನ್ ನ ಪ್ರಾರಂಭ ಮಾಡಿದ್ದು ಇವನೇ. ಇವನ ಐಡಿಯಾ ಮೇಲೆ ಬೇಕಾದಷ್ಟು ಸುಧಾರಣೆಗಳಾಗಿ ಸ್ಟೀಮ್ ಇಂಜಿನ್ ಡೀಸೆಲ್ ಇಂಜಿನ್ ಆಯ್ತು, ಡೀಸೆಲ್ ಇಂಜಿನ್ ಎಲೆಕ್ಟ್ರಿಕಲ್ ಇಂಜಿನ್ ಆಯ್ತು, ಎಲೆಕ್ಟ್ರಿಕಲ್ ಡೀಸೆಲ್ ಸೇರಿಸಿ ಡೆಮೋ ಆಯ್ತು, ಮತ್ತು ಹೊಸ ಹೊಸ ಆವಿಷ್ಕಾರಗಳು ಈಗಲೂ ಸಹ ನಡೀತಾನೆ ಇದೆ. ಜಪಾನ್ ಮತ್ತು ಚೈನಾ ದೇಶಗಳಲ್ಲಿ ಸೂಪರ್ ಕಂಡಕ್ಟಿವ್ ಟ್ರೈನ್ಸು ಈಗ ಚಾಲ್ತಿಯಲ್ಲಿದೆ. ಮ್ಯಾಗ್ಲೆವ್ ಟ್ರೈನ್ಸ್ ಅಂತ ಅದಕ್ಕೆ ಕರೀತಾರೆ. ಮ್ಯಾಗ್ನೆಟಿಕ್ ಲೆವಿಟೇಷನ್ ಉಪಯೋಗಿಸ್ಕೊಂಡು ಹೋಗೋ ಟ್ರೈನ್ಗಳು. ಹೀಗಾಗಿ ಅನೇಕ ಸುಧಾರಣೆಗಳಿಗೆ ಈ ಜೇಮ್ಸ್ ವ್ಯಾಟ್ ಪಿತಾಮಹ. ಇದು ಅವರು ಉಪಯೋಗಿಸಿದ ಸ್ಟೀಮ್ ಇಂಜಿನ್ ನ ಒಂದು ಮಾದರಿ. ಇದರಲ್ಲಿ ಏನೇನೆಲ್ಲ ಇತ್ತು, ಹೇಗೆಲ್ಲ ಮಾಡಿದ್ರು ಅನ್ನೋದು ನಾವು ಇವರ ಬಗ್ಗೆ ಹೆಚ್ಚಿನ ಅಧ್ಯಯನ ಕೈಗೊಂಡು ಕಂಡುಕೋಬೇಕಾಗಿರುವಂತ ವಿಚಾರ. 1960ರಲ್ಲಿ ಜನರಲ್ ಕಾನ್ಫರೆನ್ಸ್ ಆನ್ ವೇಟ್ಸ್ ಅಂಡ್ ಮೆಷರ್ಸ್ ಇವ್ರದ್ದು ಪ್ರತಿ ವರ್ಷ ನಡೀತಾ ಇರುತ್ತೆ. ಅದರಲ್ಲಿ 11ನೇ ಕಾನ್ಫರೆನ್ಸ್ ನಲ್ಲಿ 1960ರಲ್ಲಿ ನಡೆದಂತ ಕಾನ್ಫರೆನ್ಸ್ ನಲ್ಲಿ ಪವರ್ಗೆ ಯೂನಿಟ್ ವ್ಯಾಟ್ ಆಗ್ಬೇಕು ಅಂತ ತೀರ್ಮಾನಿಸಿದ್ರು. ಅವತ್ತಿಂದ ಇಡೀ ಪ್ರಪಂಚ ಪವರ್ನ ವ್ಯಾಟ್ ನಿಂದನೇ ಅಳೆಯೋದು. ಹಾಗಾದ್ರೆ ಈ ಕೆಲಸ ಮತ್ತು ಸಾಮರ್ಥ್ಯ ಇವೆರಡರ ನಡುವೆ ಏನೇನು ಸಾಮ್ಯತೆ ಮತ್ತು ವ್ಯತ್ಯಾಸಗಳಿವೆ ಅಂತ ನೋಡ್ಬಿಡೋಣ.
ಏನು ಕೆಲಸ ಮಾಡಿದೆ ಅನ್ನೋದಷ್ಟೇ ಕೆಲಸ ಹೇಳಿದ್ರೆ ಎಷ್ಟು ಬೇಗ ಕೆಲಸ ಮಾಡಿದೆ ಅನ್ನೋದು ಸಾಮರ್ಥ್ಯ ಹೇಳುತ್ತೆ. ನೀವು ಸಾಮರ್ಥ್ಯವನ್ನ ಪರಿಗಣಿಸಬೇಕಾದ್ರೆ ನಿಮ್ಮ ಕೈಯಲ್ಲಿ ಒಂದು ಗಡಿಯಾರ ಇರಲೇಬೇಕು ಅಲ್ವಾ? ಹಾಗಾಗಿ ಸಾಮರ್ಥ್ಯ ಪ್ಲಸ್ ಕಾಲ ಅಥವಾ ಸಾಮರ್ಥ್ಯ ಕಾಲವನ್ನ ಒಳಗೊಂಡಂತೆ ಕೆಲಸ, ಸಾಮರ್ಥ್ಯ ಇವೆರಡಕ್ಕೂ ವ್ಯತ್ಯಾಸ ಕಾಲ. ಇಷ್ಟು ಮಾತ್ರ ಹೇಳಬಹುದು. ಈಗ ನಾವು ಅತ್ಯಂತ ಪ್ರಮುಖವಾದ ಘಟ್ಟಕ್ಕೆ ಬರ್ತಾ ಇದ್ದೀವಿ. ಇಡೀ ಪ್ರಪಂಚವನ್ನ ನಡೆಸ್ಕೊಂಡು ಹೋಗ್ತಾ ಇರುವಂತದ್ದು ಯಾವುದೋ ಶಕ್ತಿ ಅಂತ ಎಲ್ರಿಗೂ ಗೊತ್ತು. ಆದ್ರೆ ಅದು ಯಾವ ಶಕ್ತಿ ಅನ್ನೋ ಒಂದು ಅನ್ವೇಷಣೆ ಮಾತ್ರ ಇವತ್ತಿಗೂ ನಡೀತಾನೆ ಇದೆ. ಹೇಗ್ ಬಂತು ಶಕ್ತಿ, ವಸ್ತುಗಳಿಗೆ ರಾಶಿ ಹೇಗುಂಟಾಗತ್ತೆ ಅಂತ ಹಿಗ್ಸ್ ಬೋಸಾನ್ ಇದ್ರ ಮೂಲಕ ಕಂಡುಹಿಡ್ಕೊಂಡ್ರೂ ಸಹ ಈಗಲೂ ಸಹ ನಿಸರ್ಗ ಅಥವಾ ಪ್ರಕೃತಿ ತನ್ನ ಸೀಕ್ರೆಟ್ಗಳನ್ನ ಸುಲಭವಾಗಿ ಬಿಟ್ಕೊಡ್ತಾ ಇಲ್ಲ. ನಮ್ಮ ವಿಜ್ಞಾನಿಗಳು ಅನೇಕ ಬಗೆಯಿಂದ ಬೇರೆ ಬೇರೆ ವಿಧಾನಗಳಿಂದ ತಮ್ಮ ಎಲ್ಲಾ ಮೇಧಾಶಕ್ತಿಯನ್ನ ಉಪಯೋಗಿಸಿ ಪ್ರಕೃತಿಯನ್ನ ಅರಿತುಕೊಳ್ಳುವಂತ ಕೆಲಸ ಮಾಡ್ತಾ ಇದ್ರೂ ಸಹ ಪ್ರಕೃತಿ ಮಾತ್ರ ಹೆಚ್ಚು ಹೆಚ್ಚು ವಿಸ್ಮಯ ಆಗ್ತಾನೆ ಹೋಗ್ತಾ ಇದೆ. ಈ ವಿಸ್ಮಯಕ್ಕೆಲ್ಲ ಕಾರಣವಾಗಿರುವಂಥದ್ದು ಅದರ ಒಳಗಡೆ ಅಡಗಿರುವಂತಹ ಅಗಾಧವಾದ ಶಕ್ತಿ. ಒಂದು ಸೈಕಲ್ ತುಳಿಬೇಕಾದ್ರೂ ನಮಗ್ ಬೇಕಾಗಿರುವಂತದ್ದು ಸ್ನಾಯು ಶಕ್ತಿ. ಒಂದು ಮೋಟಾರ್ ಬೈಕ್ ನಡೆಸ್ಬೇಕಾದ್ರೆ ಅದರಲ್ಲಿರುವಂತಹ ಪೆಟ್ರೋಲ್ ಶಕ್ತಿ ನಮಗ್ ಬೇಕು. ಸೆಖೆ ಅಂತ ನಾವು ಫ್ಯಾನ್ ಹಾಕೊಂಡು ಆರಾಮಾಗಿ ಕುತ್ಕೊಂಡ್ಬಿಡ್ತೀವಿ. ಆದ್ರೆ ಆ ಫ್ಯಾನ್ ಹೇಗ್ ತಿರುಗುತ್ತೆ? ಆ ಫ್ಯಾನ್ಗೆ ಶಕ್ತಿ ಒದಗಿಸಿದವ್ರು ಯಾರು? ಅದು ಎಲ್ಲಿಂದ ಬಂತು ಅಂತ ಒಂದು ಸಣ್ಣ ಪ್ರಶ್ನೆ ಮಾಡ್ಕೊಂಡ್ರೆ ನಮ್ಮ ಈ ಪಾಠಗಳಿಗೆಲ್ಲ ನೆರವಾಗತ್ತೆ ಅಂತ ನನಗನ್ಸುತ್ತೆ. ಮತ್ತು ಈಗಾಗ್ಲೇ ನಾನು ಹೇಳ್ದಂಗೆ ಜೇಮ್ಸ್ ವಾಟ್ ಈ ಒಂದು ಸ್ಟೀಮ್ ಇಂಜಿನ್ ನ ಡಿಸೈನ್ ಮಾಡಿದವರು ಅಂತ. ಅನೇಕ ಕಡೆ ನಾವು ಓಡಾಡುವಾಗ ಈ ರೈಲನ್ನ ಬಳಸ್ತೀವಿ. ಇದು ಅಷ್ಟೇ ಸಾವಿರಾರು ಜನರನ್ನ ಹೊತ್ಕೊಂಡು ತಿರುಗತ್ತೆ. ಇದಕ್ಕೆ ಎಲ್ಲಿಂದ ಶಕ್ತಿ ಸಿಗ್ತಾ ಇದೆ? ಹಾಗಾದ್ರೆ ಏನಿದು ಶಕ್ತಿ ಅನ್ನೋದನ್ನ ನೋಡೋಣ. ಕೆಲಸ ಮಾಡಲು ಬೇಕಾದ ಸಾಮರ್ಥ್ಯವನ್ನ ನಾವು ಶಕ್ತಿ ಅಂತ ಕರಿತೀವಿ. ಎನರ್ಜಿ ಇಸ್ ದಿ ಕೆಪಾಸಿಟಿ ಟು ಡೂ ವರ್ಕ್. ಶಕ್ತಿ ಅನ್ನೋದು ಎನರ್ಜಿ. ತುಂಬಾ ನಿತ್ರಾಣ ಅಂದ್ರೆ ನಿಶಕ್ತಿ ಆದಾಗ ನಮಗೆ ಶಕ್ತಿ ಬೇಕಾಗುತ್ತೆ. ಆಗ ನಾವೇನ್ ಮಾಡ್ತೀವಿ? ಒಂದು ಲೋಟ ಹಾಲನ್ನು ಕುಡಿಯೋದು ಅಥವಾ ಒಂದು ORS ಪೌಡರ್ನ ಲಿಕ್ವಿಡ್ ಕುಡಿಯೋದು ಅಥವಾ ಇನ್ಯಾವುದೋ ರೀತಿಯ ಆಹಾರವನ್ನ ತಗೊಳ್ಳೋದು ಮಾಡ್ತೀವಿ. ಈ ಆಹಾರ ನಮ್ಮ ದೇಹದಲ್ಲಿ ಹೊಟ್ಟೆಯಲ್ಲಿ ಪಚನ ಆಗಿ ಮತ್ತೆ ಎನರ್ಜಿ ರಿಲೀಸ್ ಮಾಡುತ್ತೆ. ಆ ಎನರ್ಜಿಯಿಂದ ನಾವು ನಮ್ಮ ಸ್ನಾಯುಗಳಿಂದ ಅನೇಕ ವಿಧದ ಕೆಲಸಗಳನ್ನ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅಂದ್ರೆ ನಮಗೆ ಕೆಲಸ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮರ್ಥ್ಯವನ್ನ ನಾವು ಶಕ್ತಿ ಅಂತ ಕರಿತೀವಿ. ಈ ಶಕ್ತಿಯಿಂದ ಇವತ್ತು ಪ್ರಪಂಚ ಏನೇನೋ ಆಗೋಗ್ತಾ ಇದೆ ಅಲ್ವಾ? ಆದ್ರೆ ನಾವು ಬಳಸುವಂತ ಶಕ್ತಿಯು ಹೆಚ್ಚು ಹೆಚ್ಚು ಹಸಿರು ಮಟ್ಟದಾಗಿರ್ಲಿ ಅನ್ನೋದು ನಮ್ಮ ಒಂದು ಕಳಕಳಿ. ಯಾವಾಗ್ಲೂ ಗ್ರೀನ್ ಎನರ್ಜಿ ವಿನ್ ಆಗ್ಲೇಬೇಕು. ಬನ್ನಿ ಈಗ ಈ ಎನರ್ಜಿ ಅಥವಾ ಈ ಶಕ್ತಿ ನಮ್ಮ ಸುತ್ತಮುತ್ತ ಹರಡ್ಕೊಂಡಿರುವಂತ ಈ ಅಗಾಧವಾದ ಶಕ್ತಿ ಒಂದೇ ರೂಪದಲ್ಲಿ ಇಲ್ಲ. ಇದು ನಮ್ಮೆಲ್ರಿಗೂ ಗೊತ್ತು. ಹಾಗಾಗಿ ಇದು ಯಾವ ಯಾವ ರೂಪದಲ್ಲಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮತ್ತು ಇನ್ನು ಹೊಸ ಹೊಸ ಅನೇಕ ಬಗೆಯ ಶಕ್ತಿಯ ರೂಪಗಳು ನಮ್ಮ ಕಣ್ಣಿಗೆ ಆಗಾಗ ಗೋಚರ ಆಗ್ತಾನೇ ಇವೆ. ಹೊಸ ಹೊಸ ಶಕ್ತಿಗಳು ನಮ್ಮ ಕಣ್ಮುಂದೆ ಬರ್ತಾನೆ ಇವೆ. ಅದನ್ನ ನಾವು ಒಂದು ಶಕ್ತಿಯಿಂದ ಇನ್ನೊಂದು ಶಕ್ತಿಯಾಗಿ ಪರಿವರ್ತನೆ ಮಾಡೋದಕ್ಕೆ ಸದಾ ಕಾಲ ಅನುಕೂಲ ಆಗ್ತಾನೆ ಇದೆ. ಮೊದಲನೇದಾಗಿ ನಾವು ಪರಿಗಣಿಸುವಂಥದ್ದು ಮೆಕ್ಯಾನಿಕಲ್ ಎನರ್ಜಿ ಅಥವಾ ಯಾಂತ್ರಿಕ ಶಕ್ತಿ. ಮೆಷಿನ್ಸ್ ರನ್ ಆಗಕ್ಕೆ ಬೇಕಾಗಿರುವಂತ ಶಕ್ತಿ ಇದು. ಯಂತ್ರಗಳ ಚಲನೆಗೆ ಬೇಕಾಗಿರುವಂತ ಶಕ್ತಿ. ಎರಡನೆಯದ್ದು ಎಲೆಕ್ಟ್ರಿಕಲ್ ಅಥವಾ ವಿದ್ಯುತ್ ಶಕ್ತಿ. ಇದು ಮೋಸ್ಟ್ ಪಾಪ್ಯುಲರ್ ಎನರ್ಜಿ. ನಮಗ್ ಸಿಗುವಂತ ಯಾವುದೇ ಎನರ್ಜಿ ಆಗ್ಲಿ ಅದನ್ನ ನಾವೇನ್ ಮಾಡ್ತೀವಿ? ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡ್ಬಿಡ್ತೀವಿ. ಹಾಗಾಗಿ ಎಲೆಕ್ಟ್ರಿಕಲ್ ಎನರ್ಜಿ ತುಂಬಾ ಪಾಪ್ಯುಲರ್ ಆಗಿರೋದು ಮತ್ತು ಯೂಸಬಲ್ ಆಲ್ಸೋ.
ಯಾವುದೇ ರೀತಿಯ ಎನರ್ಜಿಯನ್ನು ನಾವು ಎಲೆಕ್ಟ್ರಿಕಲ್ ಆಗಿ ಕನ್ವರ್ಟ್ ಮಾಡಬಹುದು ಅನ್ನೋದೇ ಅತ್ಯಂತ ದೊಡ್ಡ ಮತ್ತು ಹೆಮ್ಮೆಯ ವಿಷಯ. ಮೂರನೇದಾಗಿ ಲೈಟ್ ಎನರ್ಜಿ ಅಥವಾ ಬೆಳಕು. ಇದರ ಬಗ್ಗೆ ಈಗಾಗಲೇ ನಾವು 3 ಸೆಷನ್ಗಳಲ್ಲಿ ಚರ್ಚೆ ಮಾಡಿದ್ದೀವಿ. ಬೆಳಕು ಅನ್ನೋದೇನು, ಇದು ಶಕ್ತಿಯ ರೂಪವಾಗಿದ್ರೂ ಇದು ಯಾವ ರೂಪದಲ್ಲಿದೆ, ಕಣದ ರೂಪದಲ್ಲಿದೆಯೋ, ಅಲೆಯ ರೂಪದಲ್ಲಿದೆಯೋ, ನ್ಯೂಟನ್ನ ನಿಯಮಗಳು ಮತ್ತು ಹೈಗನ್ಸ್ ನಿಯಮ, ಮ್ಯಾಕ್ಸ್ ಪ್ಲಾಂಕನ ಕ್ವಾಂಟಮ್ ಸಿದ್ಧಾಂತ ಮತ್ತು ಅನೇಕ ಗುಣಲಕ್ಷಣಗಳು, ಪ್ರತಿಫಲನ, ವಕ್ರೀಭವನ, ವಿವರ್ತನ ಅನ್ನೋ ಮತ್ತು ಧ್ರುವೀಕರಣ, ಅನೇಕ ವಿಚಾರಗಳು, ಲೇಸರ್ಗೆ ಸಂಬಂಧಪಟ್ಟ ಹಾಗೆ, ಲೇಸರ್ನ ಉಪಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆಯನ್ನು ನಾವು ಬೆಳಕಿನ ವಿಚಾರಕ್ಕೆ ಮಾಡಿದ್ದೀವಿ. ಹಾಗಾಗಿ ಇದ್ರ ಬಗ್ಗೆ ನಾನೀಗ ಹೆಚ್ಚು ಹೇಳುವಂತ ಅವಶ್ಯಕತೆ ಇಲ್ಲ. ಮುಂದಿನದು ನ್ಯೂಕ್ಲಿಯರ್ ಎನರ್ಜಿ ಅಥವಾ ಅಣುಶಕ್ತಿ ಅಥವಾ ನ್ಯೂಕ್ಲಿಯರ್ ಶಕ್ತಿ. ನ್ಯೂಕ್ಲಿಯರ್ ಶಕ್ತಿ ಅಥವಾ ಅಣುಶಕ್ತಿ ಒಂದು ಪರಮಾಣುವಿನ ಒಳಗಡೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ನ್ಯೂಕ್ಲಿಯಸ್ ಆಗತ್ತೆ ಅನ್ನೋದನ್ನ ನಾವು ತಿಳ್ಕೊಂಡಿದ್ದೀವಿ. ಈ ನ್ಯೂಕ್ಲಿಯಸ್ ಒಳಗಡೆ ಅಡಕವಾಗಿರುವಂತಹ ಅಗಾಧವಾದ ಶಕ್ತಿಯನ್ನೂ ಸಹ ಮನುಷ್ಯ ಬಿಟ್ಟಿಲ್ಲ, ಅದನ್ನು ಸಹ ಹೊರಗೆಳ್ಕೊಂಡ್ಬಂದಿದ್ದಾನೆ. ಅದನ್ನ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಬಳಸುವಂತಹ ವ್ಯವಸ್ಥೆ ಮತ್ತು ಥೆರಪಟಿಕ್ ಯೂಸ್ ಅಥವಾ ಮೆಡಿಸಿನಲ್ಗೆ ಬೇಕಾದಷ್ಟು ಅನುಕೂಲಗಳನ್ನ ಮಾಡ್ಕೊಳ್ಳೋದಿಕ್ಕೆ ಇದನ್ನ ಬಳಸ್ಕೊತಾನೆ ಬರ್ತಾ ಇದ್ದಾನೆ ಮತ್ತು ಸಾಕಷ್ಟು ಆವಿಷ್ಕಾರಗಳು ಸಹ ಈ ನಿಟ್ಟಿನಲ್ಲಿ ಆಗ್ತಾ ಇದೆ. ಹಾಗಾಗಿ ಈ ಶಕ್ತಿಯು ನಮಗೆ ಅತ್ಯಂತ ಮುಖ್ಯವಾದದ್ದು. ಇದ್ರ ಬಗ್ಗೆನೂ ನಾವು ಮುಂದೆ ಚರ್ಚೆ ಮಾಡೋರಿದ್ದೀವಿ. ಕೆಮಿಕಲ್ ಎನರ್ಜಿ ಅಥವಾ ರಾಸಾಯನಿಕ ಶಕ್ತಿ. ಒಂದು ಗಡಿಯಾರ ನಿಲ್ಲದೆ ನಡೀತಾ ಇದೆ ಅಂತಂದ್ರೆ ಅದ್ರ ಹಿಂದೆ ಇರುವಂತ ಲೆಕ್ಲಾಂಚೆ ಡ್ರೈಸೆಲ್ ಅಥವಾ ಬ್ಯಾಟ್ರಿ ಅದಕ್ಕೆ ಸಾಥ್ ಕೊಡ್ತಾ ಇದೆ ಅಂತ ಅರ್ಥ. ಈ ರೆಕ್ಲಾಂಚೆ ಡ್ರೈಸೆಲ್ ಒಳಗಡೆ ಅಡಕವಾಗಿರುವಂತ ಶಕ್ತಿ ರಾಸಾಯನಿಕ ಶಕ್ತಿ. ಈ ರಾಸಾಯನಿಕ ಶಕ್ತಿ ಏನಾಗುತ್ತೆ, ಮತ್ತೆ ಡಿಸಿ ಎನರ್ಜಿ, ಡಿಸಿ ಕರೆಂಟ್ ಆಗಿ ಪರಿವರ್ತನೆ ಆಗಿ ಗಡಿಯಾರ ನಡೆಯೋದಿಕ್ಕೆ ಬೇಕಾದಂತ ಶಕ್ತಿಯನ್ನ ಒದಗಿಸುತ್ತೆ. ಮುಂದಿನದ್ದು ಶಬ್ದ ಅಥವಾ ಸೌಂಡ್ ಎನರ್ಜಿ. ಇವತ್ತು ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರುವಂತ ಅನೇಕ ವಿಚಾರಗಳನ್ನ ನೀವು ನಿಮ್ಮ ನಿಮ್ಮ ಮನೆಗಳಲ್ಲಿ ಪ್ರಪಂಚದಾದ್ಯಂತ ಎಲ್ಲಿ ಕೂತ್ಕೊಂಡು ಕೇಳ್ತಿದ್ದೀರಾ ಅನ್ನೋದು ನನಗೂ ಗೊತ್ತಿಲ್ಲ. ಪ್ರಪಂಚದಾದ್ಯಂತ ಎಲ್ಲರೂ ಸಹ ಕೇಳೋದಿಕ್ಕೆ ಅನುಕೂಲವಾಗಿರುವಂಥದ್ದು ಈ ಶಬ್ದ. ಅಲೆಕ್ಸಾಂಡರ್ ಗ್ರಾಹಂ ಬೆಲ್ ದೂರವಾಣಿಯನ್ನ ಕಂಡುಹಿಡಿದಿದ್ದು ಅವತ್ತು, ಕಂಡುಹಿಡಿದ ನಂತರ ಒಬ್ರು ಇನ್ನೊಬ್ರು ಪ್ರಪಂಚದ ಮೂಲೆಯಿಂದ ಮಾತನಾಡಬಹುದು ಅನ್ನೋದೇ ಒಂದು ದೊಡ್ಡ ವಿಸ್ಮಯ ಆಗಿದ್ದಂತ ಆ ಕಾಲ ಇವತ್ತು ವರ್ಚುವಲ್ ಆಗಿ ಒಬ್ರು ಇನ್ನೊಬ್ಬರ ಎದುರುಗಡೆಗೆ ಬಂದು ನಿಂತ್ಕೊಂಡು ಮಾತನಾಡುವಂತ ಕಾಲ ಬಂದಿದೆ. ಇವೆಲ್ಲದಕ್ಕೂ ನಾವು ನಿಜವಾಗ್ಲೂ ನಮ್ಮ ತಂತ್ರಜ್ಞಾನಕ್ಕೆ ಮತ್ತು ಅದರ ಹಿಂದಿರುವಂತ ವೈಜ್ಞಾನಿಕ ತತ್ವಗಳಿಗೆ ಒಂದು ಹ್ಯಾಟ್ಸ್ ಆಫ್ ಕೊಡ್ಲೇಬೇಕು ಅಲ್ವಾ ಫ್ರೆಂಡ್ಸ್? ಹೀಟ್ ಎನರ್ಜಿ ಅಥವಾ ಉಷ್ಣ ಶಕ್ತಿ. ಇದು ಅಷ್ಟೇ ನಮ್ಮ ಮನುಷ್ಯನ ಬದುಕಿನಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ತಂದಿರುವಂಥದ್ದು. ತುಂಬಾ ಚಳಿ ಇರುವಂತಹ ಪ್ರದೇಶಗಳಲ್ಲಿ ಉಷ್ಣತೆಯ ಪ್ರಮಾಣ ತುಂಬಾ ಕಡಿಮೆ ಇರುವಂತ ಸಂದರ್ಭದಲ್ಲಿ ಆರ್ಟಿಫಿಷಿಯಲ್ ಆಗಿ ಹೀಟ್ ನ ಕ್ರಿಯೇಟ್ ಮಾಡಿಕೊಂಡು ಉಪಯೋಗಿಸ್ಕೋಬೇಕಾಗಿದೆ. ಹಾಗಾಗಿ ಅಲ್ಲೆಲ್ಲ ವಾರ್ಮರ್ಸ್ ಅಥವಾ ಹೀಟರ್ಸ್ ಇಟ್ಕೊಂಡಿರ್ತಾರೆ. ತುಂಬಾ ಬೇಸಿಗೆ, ತುಂಬಾ ಬಿಸಿ ಇರುವಂತಹ ಸಂದರ್ಭಗಳಲ್ಲಿ ತಣ್ಣಗಿರ್ಬೇಕು ಅಂತ ಅನ್ನೋವಾಗ ರೆಫ್ರಿಜರೇಟರ್ಸ್ ಅಥವಾ ಕೂಲರ್ಸ್ ಅಥವಾ ಎಸಿಗಳನ್ನ ಉಪಯೋಗಿಸ್ತೀವಿ. ಇವೆಲ್ಲವೂ ಸಹ ಇಂಟರ್ನ್ ಎಲೆಕ್ಟ್ರಿಕಲ್ ಎನರ್ಜಿಯ ಉಪಯೋಗವೇ ಆಗಿದೆ. ಯಾಂತ್ರಿಕ ಶಕ್ತಿ ಅನ್ನೋದು ಅತ್ಯಂತ ಮುಖ್ಯವಾದ ಶಕ್ತಿ. ಈ ಶಕ್ತಿಯನ್ನ ನಾವು 2 ರೀತಿಯಾಗಿ ವಿಭಜನೆ ಮಾಡ್ತೀವಿ, ಚಲನ ಶಕ್ತಿ ಮತ್ತು ಪ್ರಚ್ಛನ್ನ ಶಕ್ತಿ. ಚಲನ ಶಕ್ತಿ ಅಂತಂದ್ರೆ ಕೈನೆಟಿಕ್ ಎನರ್ಜಿ. ಪ್ರಚ್ಛನ್ನ ಶಕ್ತಿ ಅಂತಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಅಂತ. ಇದು ಪೊಟೆನ್ಷಿಯಲ್ ಎನರ್ಜಿ.
ಕೈನೆಟಿಕ್ ಎನರ್ಜಿನ ಪಾಪ್ಯುಲರ್ ಆಗಿ ನಾವು ಕೆಇ ಅಂತ ಕರಿತೀವಿ. ಪೊಟೆನ್ಷಿಯಲ್ ಎನರ್ಜಿನ ಪಾಪ್ಯುಲರ್ ಆಗಿ ಪಿಇ ಅಂತ ಕರಿತೀವಿ. ಇವತ್ತು ಇದ್ರ ಬಗ್ಗೆ ನಾನು ನಿಮ್ಗೆ ಒಂದು ಸಣ್ಣ ವಿಚಾರವನ್ನ ಮಾತ್ರ ಹೇಳಿ ಮುಂದುವರಿತೀನಿ. ಮುಂದಿನ ತರಗತಿಯಲ್ಲಿ ನಾವು ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನ ಮಾಡ್ತಾ ಹೋಗೋಣ. ಚಲನ ಶಕ್ತಿ ಅಂತಂದ್ರೆ ಯಾವುದೇ ಚಲಿಸುವ ವಸ್ತು ಹೊಂದಿರುವ ಶಕ್ತಿ ಅಥವಾ ಚಲನೆಗೆ ಬೇಕಾದಂತಹ ಶಕ್ತಿ. ಕೇವಲ ಚಲಿಸುವಂತಹ ವಸ್ತುಗಳು ಹೊಂದಿರುವ ಶಕ್ತಿ ಅದು ಚಲನ ಶಕ್ತಿ. ಹಾಗಾದ್ರೆ ಪ್ರಚನ ಶಕ್ತಿ ಯಾವುದಿರಬಹುದು? ಪ್ರಚನ ಶಕ್ತಿ ಬೇಕು ಅಂತಂದ್ರೆ ಇದು ಯಾವಾಗ್ಲೂ ಅಷ್ಟೇ ಭೂಮಿಯ ಮೇಲ್ಮಟ್ಟ. ಇದು ಭೂಮಿ ಅಂತ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನಾವು ವಸ್ತುವನ್ನ ಇಟ್ರೆ ಆ ವಸ್ತುವಿಗೆ ಯಾವುದೇ ಶಕ್ತಿ ಇರೋದಿಲ್ಲ. ಅದೇ ಭೂಮಿಯಿಂದ ಮೇಲ್ಗಡೆಗೆ ನಾವು ತಗೊಂಡು ಹೋದ ಹಾಗೆ ಹೈಟ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಇದು ಪ್ರಚನ್ನ ಶಕ್ತಿಯನ್ನ ಪಡೆಯುತ್ತೆ. ಅದನ್ನೇ ಇಲ್ಲಿ ಹೈಟ್ ಅಂತ ನಾವು ರೆಪ್ರೆಸೆಂಟ್ ಮಾಡಿರುವಂತದ್ದು. ಎತ್ತರದ ಮೂಲಕ ಪಡೆಯುವಂತಹ ಶಕ್ತಿ ಯಾವ್ದಪ್ಪ ಅಂದ್ರೆ ಅದು ಪೊಟೆನ್ಷಿಯಲ್ ಎನರ್ಜಿ ಅಥವಾ ಪ್ರಚನ್ನ ಶಕ್ತಿ. ಅದ್ರ ಜೊತೆಗೆ ಒಬ್ಬ ಬಿಲ್ಲುಗಾರ ಬಾಣವನ್ನ ಹೊಡಿಬೇಕಾದ್ರೆ ಏನ್ ಮಾಡ್ತಾನೆ? ಬಾಣದ ಹಿಂದೆ ಇರುವಂತ ದಾರ ಏನ್ ಕಟ್ಟಿರ್ತಾನೆ ಅದನ್ನ ಹಿಡಿದು ಎಳಿತಾನೆ. ಎಳೆದಾಗ ಏನಾಯ್ತು? ನಿಮ್ಮ ಸ್ನಾಯು ಶಕ್ತಿ ಆ ದಾರದಲ್ಲಿ ಹೋಗಿ ಸಂಗ್ರಹ ಆಯ್ತು. ಸಂಗ್ರಹ ಅಥವಾ ಸ್ಟೋರ್ಡ್ ಎನರ್ಜಿಯನ್ನು ನಾವು ಪ್ರಚನ್ನ ಶಕ್ತಿ ಅಥವಾ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಒಂದು ರಬ್ಬರ್ ಬ್ಯಾಂಡ್, ಹಿಂಗಿರುವಂತ ಒಂದು ರಬ್ಬರ್ ಬ್ಯಾಂಡ್ ನ ನೀವು ಹಿಂಗೆ ಎಳೆದಿದ್ದೀರಾ ಅಂತ ಅನ್ಕೊಳ್ಳಿ, ಎರಡು ಕಡೆ ಎಳೆದಿದ್ದೀರಾ ಅಂತ ಅನ್ಕೊಳ್ಳಿ. ಆಗ ಇದ್ರಲ್ಲಿ ಏನ್ ಸ್ಟೋರ್ ಆಗಿರುತ್ತೆ? ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ ಆಗಿರುತ್ತೆ. ಇದ್ರ ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನ ಮುಂದಿನ ತರಗತಿಗಳಲ್ಲಿ ನೋಡ್ತೀವಿ. ಬನ್ನಿ ಒಂದು ಪ್ರಶ್ನೆಯನ್ನ ತಗೊಂಡು ಮುಂದೆ ಹೋಗೋಣ. ವಸ್ತುವು ತನ್ನ ಸ್ಥಾನದಿಂದ ಪಡೆಯುವ ಶಕ್ತಿಗೆ ಈ ಹೆಸರು ಏನಿದು? ತನ್ನ ಸ್ಥಾನ ಅಂತಂದ್ರೆ ನಾನು ಈಗಾಗಲೇ ನಿಮ್ಗೆ ಹೇಳ್ದಂಗೆ ಈ ಭೂಮಿಯ ಸ್ಥಾನ ಎತ್ತರ ಹೋದ ಹಾಗೆ. ಎತ್ತರ ಅಂತ ಅಂದ ತಕ್ಷಣ ನಮಗ್ ನೆನಪಿಗೆ ಬರ್ಬೇಕು ಅದು ಯಾವ ಶಕ್ತಿ ಅಂತ? ಸ್ನಾಯುನ, ಚಲನನೋ, ಕಾಂತನೋ, ಪ್ರಚ್ಛನ್ನನೋ? ಹೌದು, ಇದು ಪ್ರಚ್ಛನ್ನ ಶಕ್ತಿ. ಇನ್ನೊಂದು ಲೆಕ್ಕ ತಗೊಳ್ಳೋಣ. ಒಬ್ಬ ವೇಟ್ ಲಿಫ್ಟರ್ 500 ನ್ಯೂಟನ್ ತೂಕವನ್ನು 2 ಮೀಟರ್ ಎತ್ತರಕ್ಕೆ ಎತ್ತಿದರೆ ಅಲ್ಲಾದ ಕೆಲಸದ ಪ್ರಮಾಣವೇನು? ಇಲ್ಲೊಬ್ಬ ವೇಟ್ ಲಿಫ್ಟರ್ ಏನ್ ಮಾಡ್ತಾ ಇದ್ದಾನೆ? ಒಬ್ಬ ವೇಟ್ ಲಿಫ್ಟರ್ ಈ ರೀತಿ 500 ನ್ಯೂಟನ್ ಇರುವಂತ 500 ನ್ಯೂಟನ್ ಬಲವನ್ನ ಪ್ರಯೋಗಿಸಿ ಇದನ್ನ ಏನ್ ಮಾಡ್ತಾ ಇದ್ದಾನೆ? ಸುಮಾರು 2 ಮೀಟರ್ ಎತ್ತರಕ್ಕೆ ಎತ್ಕೋತಾ ಇದ್ದಾನೆ. ಅಂದ್ರೆ ಇಲ್ಲಿ ಮಾಡಿರುವಂತಹ ಕೆಲಸದ ಪ್ರಮಾಣ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ನಾವು ಗಮನಿಸಬೇಕಾಗಿರೋದು 500 ನ್ಯೂಟನ್ ಮತ್ತು 2 ಮೀಟರ್. ಉತ್ತರ ಎಷ್ಟು ಬರುತ್ತೆ ನಾವೇ ನೋಡೋಣ. ಇಲ್ಲಿ ಎಫ್ ನೀಡಲಾಗಿದೆ 500 ನ್ಯೂಟನ್ ಬಲ ಮತ್ತು ಡಿಸ್ಪ್ಲೇಸ್ಮೆಂಟ್ ಅಥವಾ ಚಲಿಸಿದ ದೂರ 2 ಮೀಟರ್. ಎರಡೂ ಸಹ ಸ್ಟ್ಯಾಂಡರ್ಡ್ ಯೂನಿಟ್ ಅಲ್ಲೇ ಇದೆ. ಹಾಗಾಗಿ ವರ್ಕ್ ಡನ್ ಅಥವಾ ಕೆಲಸದ ಪ್ರಮಾಣ ಈಸ್ ಈಕ್ವಲ್ ಟು ಎಫ್ ಇಂಟು ಎಸ್ ಅನ್ನೋದು ನಮಗೆ ಗೊತ್ತು. ಎಫ್ ಅನ್ನೋದು 500 ಇಂಟು 500 ನ್ಯೂಟನ್ ಇಂಟು 2 ಮೀಟರ್. 500 ಎರಡ್ಲಿ 1000 ನ್ಯೂಟನ್ ಮೀಟರ್ ಅಥವಾ 1000 1 ನ್ಯೂಟನ್ ಮೀಟರ್ನ 1 ಜೌಲ್ ಅಂತ ಕರಿತೀವಿ. ಹಾಗಾಗಿ ಉತ್ತರ 1000 ಜೌಲ್ಸ್. ಫ್ರೆಂಡ್ಸ್, ನಾವು ಇದುವರೆಗೂ ಏನೇನು ಕಲ್ತ್ವಿ ಅನ್ನೋದನ್ನ ಒಂದು ಝಲಕ್, ಒಂದು ಸಾರಾಂಶವನ್ನ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಕೆಲಸ ಅಂದ್ರೆ ಏನು, ಯಾವಾಗ ಕೆಲಸ ಆಗಿದೆ ಅಂತ ನಾವು ಪರಿಗಣಿಸ್ತೀವಿ. ಈ ಕೆಲಸದಲ್ಲಿ ಭಾಗಿಯಾಗಿರುವಂತಹ 2 ಮೂಲಭೂತ ಪರಿಮಾಣಗಳು ಯಾವ್ಯಾವುದು? ಎರಡನೇದು ಕೆಲಸ ಮಾಡುವ ದರ, ಇದಕ್ಕೆ ಸಾಮರ್ಥ್ಯ ಅಥವಾ ಪವರ್ ಅಂತ ಕರಿತೀವಿ. ಮತ್ತು
ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಬೇಕಾಗಿರುವಂತ ಸಾಮರ್ಥ್ಯಕ್ಕೆ ಶಕ್ತಿ ಅಂತ ಕರಿತೀವಿ. ದಟ್ ಈಸ್ ಎನರ್ಜಿ. ಟೈಪ್ಸ್ ಆಫ್ ಎನರ್ಜಿ, ಫಾರ್ಮ್ಸ್ ಆಫ್ ಎನರ್ಜಿ ಬಗ್ಗೆ ಚರ್ಚೆ ಮಾಡಿದ್ವಿ. ಪವರ್ನ ಅನೇಕ ಯೂನಿಟ್ಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ವ್ಯಾಟ್ ಅನ್ನೋದು ಒಂದು ಯೂನಿಟ್ ಆಗಿತ್ತು. ಕಿಲೋ ವ್ಯಾಟ್, ಮೆಗಾ ವ್ಯಾಟ್, ಗಿಗಾ ವ್ಯಾಟ್ ಮತ್ತು ಹಾರ್ಸ್ ಪವರ್ ಅನ್ನೋದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ವಿ. ಮತ್ತು ಯಾಂತ್ರಿಕ ಶಕ್ತಿ ಅಥವಾ ಮೆಕ್ಯಾನಿಕಲ್ ಎನರ್ಜಿಯ 2 ವಿಧಗಳು, ಪೊಟೆನ್ಷಿಯಲ್ ಎನರ್ಜಿ ಮತ್ತು ಕೈನೆಟಿಕ್ ಎನರ್ಜಿ ಅನ್ನೋದ್ರ ಬಗ್ಗೆನೂ ಚರ್ಚೆ ಮಾಡಿದ್ವಿ. ಹಾಗಾದ್ರೆ ವಾಟ್ ನೆಕ್ಸ್ಟ್? ಮುಂದಿನ ಭಾಗದಲ್ಲಿ ನಾವೇನೇನೆಲ್ಲ ಕಲಿಯೋದಿಕ್ಕೆ ರೆಡಿಯಾಗಿದ್ದೀರಿ? ನೀವೆಲ್ಲ ಏನೇನು ಕಲಿಯೋದಕ್ಕೆ ರೆಡಿ ಆಗಿದ್ದೀರಿ ಅಥವಾ ನಾವು ಏನೇನು ಚರ್ಚೆ ಮಾಡಕ್ಕೆ ರೆಡಿ ಆಗಿದ್ದೀವಿ? ನೋಡಿ, ಪ್ರಚನ ಶಕ್ತಿಯನ್ನ ಮತ್ತೊಂದಷ್ಟು ಉದಾಹರಣೆಗಳೊಂದಿಗೆ ನಾನು ಇನ್ನೊಂದಷ್ಟು ಹೊಸ ಮಾಹಿತಿಯನ್ನ ನಿಮಗೆ ಹೇಳಲಿದ್ದೀನಿ. ಶಕ್ತಿ ಸಂರಕ್ಷಣಾ ತತ್ವ ಏನಿದು? ಶಕ್ತಿ ಒಂದು ರೀತಿಯಿಂದ ಇನ್ನೊಂದು ರೀತಿಗೆ ಬದಲಾವಣೆ ಆಗ್ತಾ ಇದೆ, ಆದ್ರೂ ಶಕ್ತಿ ಸಂರಕ್ಷಣೆಗೆ ಒಳಪಡ್ತಾ ಇದೆ. ಚಲನ ಶಕ್ತಿ, ಕೈನೆಟಿಕ್ ಎನರ್ಜಿ ಅಂದ್ರೆ ಏನು? ಇದಕ್ಕೆ ಉದಾಹರಣೆಗಳು ಏನೇನು? ಇವೆಲ್ಲದರ ಜೊತೆಗೆ ಇವೆಲ್ಲಕ್ಕೂ ಹೊಂದಿಕೊಂಡಂತೆ ಒಂದಷ್ಟು MCQs, ಪ್ರಶ್ನೋತ್ತರಗಳು. ಇವೆಲ್ಲವನ್ನ ನಾವು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡಲಿದ್ದೀವಿ. ಯಾವುದೇ ಕಾರಣಕ್ಕೂ ಈ ಸೆಷನ್ ನ ಮಿಸ್ ಮಾಡ್ಕೋಬೇಡಿ. ಇಷ್ಟು ಹೇಳ್ತಾ, ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.